ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಮ್, ಇವತ್ತು ಶುಭ ದಿನ. ಹೆಂಗಿದ್ರು ರೆಡಿಯಾಗಿದ್ದೆ, ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈ ವಿಡಿಯೋವನ್ನು ಮಾಡಾಕ್ತೀನಿ. ಯಾಕಂದ್ರೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ರೆಡಿ ಆಗೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತೇ ಐತಿ. ಇಷ್ಟು ಕಾಂಪ್ಲಿಕೇಟೆಡ್ ಅಂದ್ರೆ ಇಷ್ಟು ವೈಡ್ ಆಗೈತಲ್ಲ ಸಿಲೆಬಸ್. PST ಆದವ್ರಿಗಂತೂ ಕೇಳಬೇಡ್ರಿ, ಅಷ್ಟು ವೈಡಾಗಿ ಕೊಟ್ಬಿಟ್ಟಾರ. ಎಲ್ಲನೂ ಓದಬೇಕು, ಎಲ್ಲ ಸಬ್ಜೆಕ್ಟ್ಸನ್ನು ಓದಬೇಕು. ಹೀಗಾಗಿ ಭಾಳಷ್ಟು ಕಡಿಮೆ ಟೈಮ್ ಇರೋದ್ರಿಂದ ಮತ್ತು ಕೆಲವೊಂದಿಷ್ಟು ಈಗ ರೆಕಾರ್ಡ್ಸ್ ಬೇಕಲ್ಲ, ಇನ್ಕಮ್ ಕಾಸ್ಟ್ ಆಗಿರ್ಬೋದು ಮತ್ತು ವ್ಯಾಸಂಗ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮಾಧ್ಯಮದ್ದು, ಈ ರೀತಿಯಾಗಿ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೋಬೇಕಾಗಿತ್ತು. ಹೀಗಾಗಿ ವಿಡಿಯೋಸ್ಗಳನ್ನು ಮಾಡೋದಕ್ಕಾಗಲಿಲ್ಲ. ಯಾಕಂದ್ರೆ ಒಂದು ಹೊತ್ತು ಮಾಡಿ ಮತ್ತೊಂದು ಹೊತ್ತು ಒಂದೊಂದು ಸರ್ತಿ ಫೋನ್ನಾಗೆ ಇರ್ತಿದ್ದೆ, ಆ ಕಡೆ ಈ ಕಡೆ ಮಾಡೋದು, ಇಲ್ಲಾಂದ್ರೆ ಅದನ್ನ ರೆಕಾರ್ಡ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋದು. ಒಮ್ಮೆ ಆಗ್ತಿತ್ತು, ಒಮ್ಮೆ ಅಭ್ಯಾಸ ಆಗ್ತಿರ್ಲಿಲ್ಲ ಒಂದು ಟೈಮಲ್ಲಿ. ಈಗ ವಿಡಿಯೋ ತೋರಿಸ್ಬೇಕು ಅಂತಂದ್ರೆ ಕರೆಕ್ಟಾಗಿ ನಾವು ತೋರಿಸ್ಬೇಕಾಗ್ತೈತಿ, ಸುಮ್ಮನೆ ಹೆಂಗಾರ ಮಾಡಿ ತೋರಿಸೋದಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹೋಗಲಿ. ಮತ್ತು ನನಗೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಟೈಮ್ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ. ಮಾಡಬೇಕು ಅಂತ ಅಂದ್ಕೊಂಡಿನಿ, ಬಟ್ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಎಲ್ಲರದು ಈ ಶ್ರಾವಣ ಮಾಸ ಅಂತರೂ ಫುಲ್ ಹಬ್ಬದೊಳಗೆ ಇರ್ತೈತೆ ಎಲ್ಲರದು. ಮನೆ ಕ್ಲೀನ್ ಮಾಡಿಕೊಂಡು ಶ್ರಾವಣ ಮಾಸ ಚಾಲು ಆಗೋಕ್ಕಿಂತ ಮುಂಚೆ 10 ದಿವಸ ಮುಂಚೆನೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು. ಅವಾಗೂ ಜಾಸ್ತಿ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ನನಗೆ ಅಭ್ಯಾಸ ಮಾಡ್ತಿದ್ದೆ, ಬಟ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವಾಗೇ ಈ ಎಲ್ಲ ಗದ್ದಲ ನಡೆದಿತ್ತು. ಯಾವುದಂದ್ರೆ ನೋಟಿಫಿಕೇಶನ್ ಆಗ್ತೈತಿ, C&R ಬಿಡ್ತಾರೆ, ಎಲ್ಲ ಗದ್ದಲಗಳು ನಡೆದಿತ್ತು. ಆವಾಗೂ ಕೂಡ ವಿಡಿಯೋಸ್ಗಳನ್ನು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೋಟಿಫಿಕೇಶನ್ ಇನ್ನೇನು ಆಗ್ತೈತಿ ಅನ್ನೋಷ್ಟಿಗೆ ನಾನು ಕೂಡ ಸ್ಟಡಿ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಹಬ್ಬದ ಕೆಲಸಗಳ ಮಧ್ಯದಲ್ಲಿ ವಿಡಿಯೋಸ್ಗಳನ್ನು ಮಾಡೋಕ್ಕಾಗ್ತಾ ಇಲ್ಲ. ನನಗೂ ಕೂಡ ಅದನ್ನು ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ. ಭಾಳಷ್ಟು ಜನ ನನ್ನ ವಿಡಿಯೋಸ್ಗಳಿಗೆ ಕಾಯಕತ್ತಿದ್ರಿ. ಬಟ್ ಆದಷ್ಟು ಟೆಲಿಗ್ರಾಮ್ ಲಿಂಕ್ ಕೊಡ್ರಿ, ಅದರಲ್ಲಿ ಚಾನಲಲ್ಲಿ ನಿಮ್ಮದು ಯಾವುದೂ ಅಪ್ಡೇಟ್ಸ್ ಇಲ್ಲ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಬಟ್ ಟೆಲಿಗ್ರಾಮಲ್ಲಿ ನನ್ನ ಚಾನಲ್ಲೇ ಇದು ತೆಗೆದುಬಿಟ್ಟಾರ. ಹೀಗಾಗಿ ಒಂದಿಷ್ಟು ದಿನ ಟೆಲಿಗ್ರಾಮ್ದು ಪ್ರಾಬ್ಲಮ್ ಆಗಿತ್ತಲ್ಲ, ಆ ಟೈಮಲ್ಲಿ ಹೋಗಿದ್ದು. ನಾನು ಕೂಡ ಬೇರೆ ಮೊಬೈಲ್ ತೊಗೊಂಡಾದ್ಮೇಲೆ ಯಾವುದೇ ಅಪ್ಡೇಟ್ಸ್ಗಳನ್ನ ಮಾಡಿರಲಿಲ್ಲ ಟೆಲಿಗ್ರಾಮ್ದು. ಈಗ ನೋಡೋಣ, ಬೇರೆ ಚಾನಲನ್ನು ಓಪನ್ ಮಾಡ್ತೀನಿ. ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಯಾವ ಟೈಮಲ್ಲಿ ಯಾವ ಸ್ಟಡಿ ಮಾಡಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ನಂದು PSTRಗೆ ಇದು TETಗೆ ಏನು ಅಭ್ಯಾಸದ ರೊಟೀನ್ ಇತ್ತಲ್ಲ, ಆ ರೊಟೀನ್ಗೂ ಈ ರೊಟೀನ್ಗೂ ಭಾಳಷ್ಟು ಡಿಫ್ರೆನ್ಸ್ ಐತಿ. ಆವಾಗ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಅಭ್ಯಾಸಕ್ಕೆ ಕೂಡ್ತಿದ್ದೆ, ಮತ್ತು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೋತಿದ್ದೆ. ಬಟ್ ಈಗೆಲ್ಲ ನಾನು ಫುಲ್ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನದಿಂದ ನೈಟ್ವರೆಗೂ 12-1 ತನಕ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಪೂರಾ ಕವರ್ ಮಾಡ್ಕೋತೀನಿ. ಮತ್ತು ಕೆಲಸದ ಜೊತೆಗೂ ಕೂಡ ವಿಡಿಯೋಸ್ಗಳನ್ನು ಕೇಳ್ತಿರ್ತೀನಿ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಅಭ್ಯಾಸಕ್ಕೆ ಕೂಡೋಕ್ಕಾಗಲ್ಲ. ಅದು ನಿಮ್ಗೇನಾದರೂ ನಿಮ್ಮ ಅಭ್ಯಾಸದ ಕ್ರಮದಲ್ಲಿ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ನನ್ನ ಭಾವನೆ. ಎಲ್ಲರೂ ಕೂಡ ಈಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 1ರಿಂದ ಕೂಡ ಆಗ್ತೀನಿ. ಬೆಳಗ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ 7:15 ತನಕ ಅಕ್ಷಂದು ಸ್ಕೂಲ್ ಬಸ್ ಬಂದುಬಿಡ್ತೈತಿ. 7:15 ಬರ್ತೈತಿ. 7:15 ತನಕ ರೆಡಿ ಮಾಡಬೇಕು. ಎಷ್ಟು ಜಲ್ದಿ ಇದ್ರೂ ಕೂಡ ನಾನು ಕಿಚನ್ ಒಳಗೆ ನನ್ನ ಟೈಮ್ ಹೋಗ್ಬಿಡ್ತೈತಿ ಬೆಳಿಗ್ಗೆ. ಅದಕ್ಕೋಸ್ಕರ ಬೆಳಿಗ್ಗೆ ನನಗೆ ಓದೋದಕ್ಕೆ ಟೈಮ್ ಸಿಗಲ್ಲ. ರಾತ್ರಿ ಮಧ್ಯಾಹ್ನ ಫುಲ್ 7ರಿಂದ 8 ತಾಸು ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿನಿ. ನೀವು ಕೂಡ ನಿಮ್ಮದು ಯಾವ ರೀತಿಯಾಗಿ ನಡೆದೈತಿ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆದಷ್ಟು ಟೆಲಿಗ್ರಾಮಲ್ಲಿ ಚಾನಲನ್ನು ಓಪನ್ ಮಾಡ್ತೀನಿ. ಮಾಡಿದ ತಕ್ಷಣ ಈ ವಿಡಿಯೋದ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಮತ್ತು ಕಮೆಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ ಈ ಲಿಂಕನ್ನು. ಟೆಲಿಗ್ರಾಮ್ ಚಾನಲನ್ನು ಲಿಂಕ್ ಮಾಡಿರ್ತೀನಿ. ಅಲ್ಲಿ ನೀವು ನನ್ನ ಡೈಲಿ ಅಪ್ಡೇಟ್ಸ್ಗಳನ್ನು ನೋಡ್ಬೋದು. ಮತ್ತು ಈಗ ರೀಸೆಂಟ್ ಆಗಲ್ಲ, ಈಗ ನಾನು ಅಭ್ಯಾಸದಲ್ಲಿ ಹೆಚ್ಚು ಕವರ್ ಮಾಡ್ಕೊಳಕ್ತಿದ್ದು ಯಾವುದಂತಂದ್ರೆ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್, ಜೊತೆಗೆ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಎರಡನ್ನೂ ಕೂಡ ಜೊತೆಗೆ ಒಯ್ತೀನಿ. ಇವುಗಳಿಗಂತೂ ಡೈಲಿ 3 ಸಬ್ಜೆಕ್ಟ್ಸ್ಗಳಿಗಂತೂ 1.5 ತಾಸು 1 ತಾಸು ಟೈಮ್ ಕೊಡ್ತೀನಿ. ಉಳುಕಿದೆಲ್ಲ ಸಬ್ಜೆಕ್ಟ್ಸ್ಗಳಿಗೆ ಅಂದ್ರೆ ಪಾರ್ಟ್ 1 ಒಳಗೆ ಏನು ಬರ್ತಾವಲ್ಲ ಆ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಸ್ವಲ್ಪ ಟೈಮ್ ಕೊಡ್ತೀನಿ, ಜಾಸ್ತಿ ಇಲ್ಲ. 1 ಪೌಣ ತಾಸು, ಅರ್ಧ ತಾಸು, ಈ ರೀತಿಯಾಗಿ.
ಈ ರೀತಿಯಾಗಿ ಮಾಡ್ಕೊಂಡು ಹೊಂಟೀನಿ. ನೀವು ಯಾವ ರೀತಿಯಾಗಿ ಮಾಡ್ಕೊಳಕ್ತೀರಿ ಪ್ಲ್ಯಾನ್ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದರಿಂದ ನನಗೂ ಕೂಡ ಹೆಲ್ಪ್ ಆಗ್ಬೋದು. ಆದಷ್ಟು ಬೇಗ ಟೆಲಿಗ್ರಾಮಲ್ಲಿ ಇವತ್ತು ರಾತ್ರಿ ಓಪನ್ ಮಾಡ್ತೀನಿ ಚಾನಲನ್ನು. ಓಪನ್ ಮಾಡಿ ಅದನ್ನು ನಿಮ್ಮ ಜೊತೆ ಟ್ಯಾಗ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಒಳಗೆ ಟ್ಯಾಗ್ ಮಾಡಿರ್ತೀನಿ. ಅಲ್ಲಿಂದ ನೀವು ಜಾಯಿನ್ ಆಗ್ಬೋದು. ಅದರಲ್ಲಿ ಏನಿಲ್ಲ, ನನ್ನ ಡೈಲಿ ವಿಡಿಯೋಸ್ಗಳನ್ನು ಹಾಕಲಿಲ್ಲ ಅಂದ್ರೂ ಕೂಡ ಅದರಲ್ಲಿ ಯಾವ ಟೈಮಲ್ಲಿ ಯಾವುದನ್ನು ನಾನು ಅಭ್ಯಾಸ ಮಾಡಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಜೊತೆಗೆ ಇನ್ನೂ ಒಂದು ಬೇಕಿದ್ರೆ ಇದು ವಿಡಿಯೋಗಂತೂ ನನಗೆ ಎಡಿಟ್ ಮಾಡೋಕ್ಕಾಗಲ್ಲ ಡೈಲಿ. ಬೇಕಿದ್ರೆ ಲೈವಲ್ಲಿ ಏನಾದರೂ ಸ್ಟಡಿ ಕುಂತಾಗ ಲೈವ್ ವಿಡಿಯೋ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ನನಗೆ ಬೇರೆ ಆದಿಲ್ಲ. ಯಾಕಂದ್ರೆ ಅದನ್ನು ಎಡಿಟ್ ಮಾಡೋದು ತುಂಬಾ ಸಮಯ ಹಿಡಿದ್ಬಿಡ್ತೈತಿ. ಕ್ಯಾಮ್ರಾ ಇಡು, ಸ್ಟ್ಯಾಂಡ್ ಇಡು, ನಿಮಗೆಲ್ಲ ಗೊತ್ತೈತಿ. ಭಾಳಷ್ಟು ಕಡಿಮೆ ಟೈಮ್ ಇರೋದ್ರಿಂದ ಫುಲ್ ಸಿಲೆಬಸ್ ಕವರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲಿ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀನಿ. ಧನ್ಯವಾದಗಳು.